ಯಾಕ ಯಾರೂ ಇಲ್ಲನ ಮನ್ಯಾಗ? ಫುಲ್ ಮನಿನ ಖಾಲಿ ಐತಿ, ಆಚೆ ಕಡೆ ಹೊಸ ಮನೆಗ ನೀ ಏನು ಮಾಡತ್ತಿಲ್ಲ ಹಳೆ ಮನೆ ಬಂದು? ಇಲ್ರಿ, ನಾನು ಈ ಮನೆ ಸ್ವಚ್ಛ ಮಾಡಿ ಇಲ್ಲೇ ಒಂದಿಷ್ಟು ಬಟ್ಟೆ ಗಿಟ್ಟಿ ತೊಗೊಂಬಂದು ಇಟ್ಕೊಂಡೆ. ನಾನು ಆಕಿ ನಮ್ಮ ಜ್ಯೋತಿನ ಮತ್ತು ನೇತ್ರವನ್ನ ದವಾಖಾನೆಯಿಂದ ಡಿಸ್ಚಾರ್ಜ್ ಮಾಡಿ ಇಲ್ಲಿಗೆ ಕರ್ಕೊಂಬರು ನಾನು ಅಂತ ನಾನು. ಈಗ ದವಾಖಾನಿಂದ ಯಾಕೆ ಕರ್ಕೊಂಬರ್ತಿದ್ದಿ? ಅಲ್ಲೇ ಇರಲಿ ಅವರು. ಮತ್ತೆ ಏನಾರು ಹೆಚ್ಚು ಕಮ್ಮಿ ಆದ್ರೆ? ಹಂಗಲ್ರಿ, ಈಗೇನು ತೊಂದರೆ ಆಗೈತಂದ್ರೆ ಆಕಿ ಬದುಕೋದಿಲ್ಲ ಅಂತಂದು ಹೆಂಗೂ ಡಾಕ್ಟ್ರ್ ಹೇಳ್ಯಾರ. ಅದೇನು ಆಕ್ಸಿಜನ್ನಿಂದು ಅದು ಇದು ಏನೇನೈತಲ್ಲ ಅದನ್ನೆಲ್ಲ ತೊಗೊಂಡು ಬಡ ಬಡ ನಾವು ಇಲ್ಲೇ ಕರ್ಕೊಂಬಂದ್ಬಿಡೋಣ ಅಂತ. ಹೆಂಗೂ ನಮಗೆ ಆಕಿ ಕೌಶಲ್ಯ ಸಿಸ್ಟರ್ ಪರಿಚಯ ಅದಾಳಲ್ಲ, ಬಂದದ್ದು ಏನೇನೈತೆ ಅದನ್ನೆಲ್ಲ ಮಾಡ್ತಾಳೆ. ನನಗೇನೋ ಪಾಪ ಹುಡುಗಿನೂ ಕರ್ಕೊಂಡಾಕಲ್ಲಿ ದವಾಖಾನೆಗೆ ಪೆಚಾಡೋದು ನೋಡೋಕ್ಕಾಗಲ್ಲ ನನಗೆ. ಅದಕ್ಕೆ ಇಲ್ಲಿ ಕರ್ಕೊಂಬಂದು ಇಲ್ಲಿ ಇಡ್ಸ್ಬಿಡೋಣ. ತಾಯಿ ಮಗಳು ಇಲ್ಲೇ ಇರ್ತಾರೆ, ಆಕೆ ಎಷ್ಟು ದಿನ ಇರ್ತಾಳಲ್ಲ ಆಕೆ ಇರಲಿ. ಪ್ರಿಯಾ ಯಾವಾಗಾರ ಬಂದು ಇಲ್ಲೇ ನೋಡ್ಕೊಳೋದು ಹೋಗೋದು ಆಕೆಗೆ ಒಂದಿಟ್ಟು ರೂಢಿ ಆಗುತ್ತಾ. ಮತ್ತು ನೇತ್ರ ಜೊತೆಗೆ ಹೌದಲ್ಲ, ನಾಳೆ ಮತ್ತು ಸಡನ್ನಾಗಿ ಈಕಿನ ದತ್ತು ತೊಗೊಂಡಾಗ ಆಕೆಗೂ ಇರಿಸು ಮುರ್ಸಾಗೋದಿಲ್ಲ, ಈಕೆಗೂ ಇರಿಸು ಮುರ್ಸಾಗೋದಿಲ್ಲ ಅಂತ ಹಂಗೆ ಅನ್ಕೊಂಡು ನೋಡ್ರಿ. ನಾ ಏನಂತೀರಿ? ಅವ್ವ ಅಪ್ಪ, ನೋಡು ನೆಮ್ಮದಿ ಅಂತಂದು ನೀನು ಇಲ್ಲಿ ಬಂದು ಕುಂತಿದ್ದಿ, ನಿನ್ನ ಮಕ್ಕಳು ನೀನು ಇಲ್ಲೇನು ನೆಮ್ಮದಿ ಕೂರಕ್ಕೆ ಬಿಡೋದಿಲ್ಲ. ಹುಡುಕ್ಯಾಣ ಬಂದಬಿಟ್ರ ಅಲ್ಲೇ. ಯವ್ವ ಅದೇನು ಒಳಗ? ಅವ್ವ ಅದೇ ಬಾ ಪ್ರಸಾದಿ. ಅಯ್ಯ ಪ್ರಸಾದ, ಯಾಕ ಏನಾತ? ಅವ್ವ ಜ್ಯೋತಿಯವರು ತೀರ್ಕೊಂಡ್ರವ. ಏನು ಹೇಳಕತ್ತಿಯಪ್ಪ? ಕರೆನ ತೀರ್ಕೊಂಡ್ಲಾ ಯಪ್ಪ ಜ್ಯೋತಿ? ಅಯ್ಯ ನನ್ನ ಕರ್ಮದ ಹಾದಿ. ಹ್ಞೂನವ್ವ ತೀರ್ಕೊಂಡ್ರಂತ. ಈಗ ಫೋನ್ ಮಾಡಿ ಹೇಳಿದ್ರು ದವಾಖಾನ್ಯಾಗ. ಪ್ರಿಯಾಗ ಫೋನ್ ಮಾಡಲೇ ಬೇಡ ಅಂತ ನಿನಗೆ ಕೇಳಿ ಫೋನ್ ಮಾಡಬೇಕು ಅಂತ ಬಂದೆ. ಫೋನ್ ಮಾಡಿ ಪಾಪ ಆಕಿನ ಗೆಳತಿ ಅನ್ಕೊಂಡಾಳ. ಮತ್ತು ಈ ವಿಷಯ ಆಕಿಗೆ ಹೇಳಲಾರ್ದಂಗೆ ನಾವು ಇದ್ರೆ ಹೆಂಗೆ? ಹ್ಞೂ ಅಪ್ಪ, ಈಗ ಮತ್ತು ಕರ್ಕೊಂಬರಕ್ಕೆ ನಾನು ಅಣ್ಣ ಅಷ್ಟೇ ಹೋಗ್ತೀವಿ, ನೀನು ಅವ್ವ ಇಲ್ಲೇ ಇರಿ. ಆ ಹುಡುಗಿನ ಸಮಾಧಾನ ಮಾಡ್ರಪ್ಪ. ಮತ್ತು ನಾ ಬಾ ಅಂದ್ರೆ ಆಕಿ ನೇತ್ರವನ್ನ ಕರ್ಕೊಂಬರಕ್ಕೆ ನಾ ಬರ್ತೀನಿ. ಬೇಡಾಳವ, ನಾವೆಲ್ಲ ಹೋಗ್ತೀವಿ. ಸರಿಯಪ್ಪ ಆಯ್ತು. ಮತ್ತು ಆಕಿ ಗಂಡ ಮನೆಗೆ ತೊಗೊಂಡು ಹೋಗಣ್ರಿನ? ಮತ್ತು ಅತ್ತಿ ಮಾವ ಎಲ್ಲ ಅದಾರಲ್ಲ? ಬೇಡವ, ಅವ್ರಿಗೇನೋ ಅಲ್ಲಿ ಮಾಡೋದೆಲ್ಲ ಇಷ್ಟ ಇಲ್ಲ ಅಂತ. ಅವರು ಈಗ ಜ್ಯೋತಿಯವರು ಅವ್ವ ನಿನ್ನ ಅವು ಅನ್ಕೊಂಡಾರ, ಅಪ್ಪನ ಅಪ್ಪ ಅನ್ಕೊಂಡಾರ. ನೀವ ಇಬ್ಬರ ಅದೇನು ಲಾಸ್ಟ್ ರಿಚುವಲ್ಸ್ ಅದ ಅವನ್ನೆಲ್ಲ ಮಾಡಿಬಿಡ್ರಿ ಕೊನೆಯದಾಗಿ. ಬಹುಶಃ ಇಷ್ಟ ಇಲ್ಲಿ ಕಾಂತೈತೆ ಆಕಿಗೆ, ನೋಡೋಣ. ಸರಿ, ಮನೆಗೆ ಎಲ್ಲರಿಗೂ ಹೇಳ್ತೀವಿ. ನೀನು ಪ್ರತಾಪ ಮತ್ತು ಜಗದೀಶ ಹೋಗಿ ಅದೇನೇನೈತೆ ನಾನು ಮುಗಿಸ್ಕೊಂಡು ಹುಡುಗಿನೂ ಕರ್ಕೊಂಡು ಇಲ್ಲಿಗೆ ಬರ್ರಿ. ಅದೇನೇನು ಮಾಡ್ಬೇಕ ಮಾಡಿ ಮುಗಿಸಿ ದೇವ್ರ ಆಟ ತೇ ಮಾಡ್ಬೇಕಪ್ಪ, ಹೌದಿಲ್ಲ? ಹ್ಞೂ ಸರಿ. ಏನ್ರಿ ಇದು? ಜ್ಯೋತಿನ ನೇತ್ರಾವತಿನ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡು ಚಂದಾಗ ನೋಡ್ಕೋಬೇಕು ಅಂತ ನಾವು ಅನ್ಕೊಂಡ್ರ ಆ ದೇವ್ರ ಬೇರೆ ಒಂದು ಏನೋ ಬರೆದ್ಬಿಟ್ನಲ್ರಿ. ಪಾಪ ಹುಡುಗಿ ಏನೇನು ಸುಖ ಕಾಣಲಿಲ್ಲಲ್ರಿ. ಯಾಕೆ ಹಿಂಗೆ ಎಲ್ಲ ಈಗ ಸರಿ ಹೋಗೈತಿ ಅನ್ನೋದ್ರಾಗ ಆ ಹುಡುಗಿಗೆ ಯಾಕೆ ಹಿಂಗ್ರಿ? ನಾನು ನಮ್ಮ ಜಗದೀಶಿಗೆ ಅಕ್ಕಿನ ತೊಗೋಬೇಕು ಅಂತ ಎಷ್ಟು ಆಸೆ ಪಟ್ಟೆ, ಅದು ಆಗಲಿಲ್ಲ, ಇದು ಆಗಲಿಲ್ಲ. ಈಗ ನೋಡಿದ್ದು ಹಿಂಗೆ ಕೂತು ನಡಿ, ಅದು ಹೆಂಗೆ ಮಾಡಬೇಕು ಏನು ನೋಡು. ನಡಿ, ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಎಲ್ಲ ದೇವ್ರ ಲೀಲ, ನಾವ್ರಿಗೆ ಯಾರು ಏನು ಮಾಡೋಕ್ಕಾಗತ್ತೆ ಹೇಳು? ಅಳ್ಬಾಡ್ ಬಂಗಾರ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಯಾರಲ್ಲ. ಒಂದು ಸ್ವಲ್ಪ ನೋವು ಇರುತ್ತಾ? ಈಗ ಇಂಜೆಕ್ಷನ್ ಕೊಟ್ರಲ್ಲ ಆಗಲ್ಲೇ ಅದ್ರಾಗೆ ಸಲೈನಾಗ ನಿಂಗೀಗ ಎಲ್ಲ ನೋವು ಕಡಿಮೆ ಆಗ್ಬಿಡ್ತೈತೆ ನೋಡ್ಬೇಕಾರೆ. ಅಳ್ಬೇಡ ಸಿಂಚು, ಅಳ್ಬೇಡ. ನಂದ ತಪ್ಪು. ನನಗೇನು ಅನುಮಾನ ಬರಲೇ ಇಲ್ಲ ನನಗೆ. ನಾನು ಅನ್ಕೊಂಡೆ ಅತ್ತಿಯರು ತಂದಿರಬೇಕು, ಇಲ್ಲ ಇವ್ರು ತಂದಿರಬೇಕು ಅಂತೇಳಿ. ನಂಗೆ ಗೊತ್ತಾಗಿಲ್ಲ ಸಿಂಚು, ಎಲ್ಲ ನಂದ ತಪ್ಪು ಸಿಂಚು, ಕ್ಷಮಿಸ್ಬಿಡು ಸಿಂಚು. ಇಬ್ರು ಹಳ ನಿಂದ್ರಿಸ್ತೀರನ ಟೈಮ್ಗಳು? ನಾನು ನೋಡಕತ್ತೀನಿ, ಒಂದ ಸಮ ಆಡ್ತೀರಿ. ಅಲ್ಲ, ನಮ್ಮ ಮನೆಯಾಗ ಈ ಥರ ಹಾರ್ಲಿಕ್ಸ್ ಬಾಟ್ಲ ಚೇಂಜ್ ಆಗಿರೋದು ಹೆಂಗೆ ಬಂತು ಅದನ್ನ ಹೇಳಿ ಫಸ್ಟ್. ಅತ್ತಿಯರು ಹೆಂಗೆ ಹೇಳ್ರಿ? ನಂಗೆ ಗೊತ್ತಾಗಿಲ್ಲ ಅಂತ ಹೇಳ್ತೀನಲ್ರಿ. ಅದು ಫುಲ್ ಬಾಟಲ್ಲು, ಅದ್ರಾಗ ಬೈಚುಕಿನ್ ಚೂರು ಅವೆಲ್ಲ ಹೆಂಗೆ ಸಾಧ್ಯ ರೀ ಅತ್ತಿಯರ ಬರಕ? ಬರೀ ಬೈಚುಕಿನ್ ಚೂರಲ್ಲ, ಮಣ್ಣು ಕಲ್ಲು ಎಲ್ಲ ಏನೇನೋ. ಅದು ಪಾಪ ಹುಡುಗಿ ಹೆಂಗೆ ತಡ್ಕೋಬೇಕದು ಸಣ್ಣದು. ಏನಾಗಿರ್ಬೋದು ನನಗಂಕ್ರೆ ಏನು ಅರ್ಥ ಆಗ್ತಿಲ್ಲ. ತಡಿ ಒಂದು ನಿಮಿಷ, ಏನಾಗಿರ್ಬೋದು ತಲೆನೂ ಓಡ್ತಿಲ್ಲ ಈಗ. ಅವ ನಿನ್ನೆ ಮಧ್ಯಾಹ್ನ ನೀ ಮನೆಯಾಗಿದ್ಯಾ? ಎಲ್ಲರ ಬಾಕ್ಲು ಹಿಂದಲ್ದು ಹಿತ್ತಲು ತೆಗೆದು ಅಥವಾ ಹಿಂಗೇನಾರ ಮಾಡಿ ಎಲ್ಲರ ಹೋಗಿದ್ದ? ನಾನು ಮಧ್ಯಾಹ್ನ ನಾನು
ಮತ್ತೆ ನಾವು ಹಳ್ಳಿಗೆ ಯಾರು ಹಾಕ್ತೀವಪ್ಪ ತಲಬಾಕ್ಲನ ಹೇಳು. ತಲಬಾಕ್ಲ ತೆಗೆದು ಹಿತ್ತಲ್ದಾಗ ಮುಸುರಿ ತಿಕ್ಕಿ ಬಟ್ಟೆ ಒಗ್ದೀನಿ. ಬಟ್ಟೆ ಒಗೆದು ನನ್ನ ಪಾಡಿಗೆ ನಾನು ಉಂಡಿನಿ. ಹಿತ್ತಲ್ದಾಗ ಚಾಪೆ ಹಸ್ಕೊಂಡು ಹಿಡಿದು ಬಿಡಕ್ಕೆ ಮುಕ್ಕೊಂಡಿದ್ದೆ. ಮತ್ತೆ ನಾನು ದಿನ ಅದನ್ನ ಮಾಡ್ತೀನಿ. ಅಂದ್ರ ಯಾರ ಹಾರ್ಲಿಕ್ಸ್ ಬಾಟ್ಲು ಬೇಕು ಅಂತನ ತಂದು ಮನೆಗಿಟ್ಟಾರ. ಯಾರಂದ್ರ ಯಶೋದ ಇಲ್ಲ ಯಶೋದನ್ ಗಂಡ, ಇವ್ರಿಬ್ಬರದಾಗ ಯಾರ ಒಬ್ರು. ಮತ್ತೆ ನೀನೇ ಫೋನ್ ಮಾಡ್ತೀನಂದೆಲ್ಲ, ಸ್ಟೇಷನಿಗೆ ಫೋನ್ ಮಾಡಿ ಕೇಳ್ಬೇಕು ಅವ ಎಲ್ಲದನ ಏನು ಅನ್ನೋದು ಭಾಡ್ಯ. ಅವ ಕನ್ಫರ್ಮ್, ಅವ ಸ್ಟೇಷನ್ಯಾಗ ಅದಾನ. ಅವಂಗೆ ಯಾರು ಇನ್ನೂ ಬೇಲ್ ಕೊಟ್ಟಿಲ್ಲ. ಅಂದ್ರ ನಿನ್ನ ಮಗಳು ಮಾಡ್ಯಾಳ ನೋಡವ ಇದನ್ನ. ಹಾಳದಕ್ಕಿ ನಾವು ದೊಡ್ಡರಕ್ಕಿಗಿನ್ನ ಅನ್ಯಾಯ ಮಾಡಿವಿ ಅಂದ್ರೆ ಒಪ್ಕೋತೀನಿ. ಈ ಸಣ್ಣ ಕಳಲಿ ಏನು ಮಾಡಿದ್ದಿತ್ತಪ್ಪ ಆಕಿಗೆ? ಏನು ಮಾಡಿದ್ದಿತ್ತು ಸಣ್ಣ ಕಳಲು? ಹಿಂಗ ಈ ಸೇಡ್ ತಿರ್ಸಿ ಅಂತಾಳಲ್ಲ, ಮನುಷ್ಯರಂತಾರ ನೀಕಿಗೆ ಎಲ್ಲರ. ಆಕೆ ಎಲ್ಲರ ಆಕಿ ಗಂಡ ಮನಿ ಯಾವ್ದು ಏನ್ರ ಗೊತ್ತ ನಿನಗ? ಹೋಗಿ ಅಲ್ಲೇ ಹೋಗಿ ನಿಚ್ಚ ಜಾರಿಸ್ಬಿಡ್ತೀನಿ ಆಕಿಗೆ. ಅಂದ್ರ ಮಧ್ಯಾಹ್ನ ನಾನು ಹೊರಗೆ ಅಡ್ಡಾದಾಗ ಬಂದಾಕಂತೈತಕ್ಕಿ. ಹೌದ್ರಿ ಅತ್ತೀರ. ಅಂದ್ರೆ ಮನ್ಯಾಗ ನೀವು ಆಕಿ ಯಾವಾಗಲೂ ಇರ್ತಿದ್ರಲ್ಲ, ನೀವು ಎಷ್ಟೊತ್ತಿಗೆ ಊಟ ಮಾಡ್ತೀರಿ, ಎಷ್ಟೊತ್ತಿಗೆ ರೆಸ್ಟ್ ಮಾಡ್ತೀರಿ, ಎಷ್ಟೊತ್ತಿಗೆ ಬಟ್ಟೆ ಒಗಿತೀರಿ, ನಿಮ್ದು ಡೈಲಿ ರೂಟೀನ್ ನೀವು ಎಷ್ಟೊತ್ತಿಗೆ ಎಲ್ಲ ಮಾಡ್ತೀರಿ ಅಂತ ಆಕಿಗೆ ಗೊತ್ತಿತ್ತು. ಅದನ್ನು ಉಪಯೋಗಿಸ್ಕೊಂಡು ನೀವು ಅಡ್ಡಾದಾಗ ಮುಂದ್ಲ ಬಾಕಲದಿಂದ ಒಳಗೆ ಬಂದು ಅಡುಗೆ ಮನೆಯವ್ರಿಗೂ ಬಂದು ಹೋಗ್ಯಾಳ್ರಿ ಅತ್ತಿಯರ. ಇನ್ನರ ತಲಬಾಕ್ಲು ಹಿತ್ಲ ಬಾಕ್ಲು ಹಾಕಿ ಅಡ್ಡಾಗ್ರಿ. ಎಲ್ಲರೂ ಹೊರಗೆ ಮಾತಾಡ್ಸಕ್ಕೆ ಪಕ್ಕದ ಮನೆಗೆ ಹೋದ್ರೂ ಹೋಗ್ರಿ. ಈಗ ನೋಡ್ರಿ, ಈಗ ಪಾಪ ಸಿಂಚು ಎಷ್ಟು ಅನ್ಭವಿಸಕತ್ತಾಳ. ಅಲ್ಲ ಇವ ನನಗೇನು ಗೊತ್ತಯ್ಯವ, ಈಕಿ ಹಡಿಬಿಟ್ಟಿ ನನ್ನ ಮಗಳನ್ನಕಿ ಹಿಂಗ ನನ್ನ ಪಾಲಿಗೆನ ಶತ್ರು ಹಾಗೆ ನಿಂದಿರ್ತಾರ ಅನ್ನೋದು ನನಗೆ ಅರ್ಥ ಆಗಲಿಲ್ಲವ ಯವ್ವ. ಕರೆನ ನನಗೆ ಅರ್ಥ ಆಗಲಿಲ್ಲ. ಅದು ಯಾವ್ದ ರಾಜ್ಯದಾಗ ತಂದಿ ನೌಕರಿನ ಕೋರ್ಟ್ನಿಂದ ತಾಯಿ ಕೊಟ್ರಂತ. ನನಗೆ ಬರಬೇಕು, ನಾನು ಲಾ ಮಾಡಕತ್ತೀನಿ ಅಂತ ಮಗಳು ಕೇಳಿಲ್ಲ ಅಂತ. ತಂದಿ ನೌಕರಿನ ನನಗೆ ನೀನು ಅಡ್ಡದಿದಿ, ನನಗೆ ಬರೋ ನೌಕರಿನ ನೀ ತಗೊಂಡಿದಿ, ನಾನು ನೌಕರಿ ಮಾಡ್ತಿದ್ದೆ ಕೋರ್ಟ್ನ್ಯಾಗ ಅಂತಂದು ಅವ್ರ ಚಿಕ್ಕಪ್ಪನ ಮಕ್ಕಳು ಇವ್ರ ಜೊತೆಗೆ ಸೇರಿ ಆಕಿ ಮಗಳು, ಹಡದ ಮಗಳು, ದತ್ತು ಮಕ್ಕಳಲ್ಲ ಮತ್ತೊಬ್ರಲ್ಲ. ಈಗೀಕಿ ನನ್ನ ಹಡದ ಮಗಳನ್ನ. ಈಗ ಅದನ್ನ ನಾನು ಕುಡಿದ್ರೆ ನನಗೂ ಆಗಿರೋದು, ನೀವು ಕುಡಿ ನಿಮಗೂ ಆಗಿರೋದು. ನಾವು ಮನೆಗಂಕರು ಯಾರು ಕುಡಿಯೋದಿಲ್ಲ, ಸರಿ ಹೋತು. ಇಲ್ಲ ಅಂದಿದ್ರೆ ಅಷ್ಟ್ರಿಗೂ ಆಗಿರೋದು. ಪಾಪ ನ್ಯಾಯವಾಗಿ ಕೂಸಿಗೆ ಆಗಂಗೆ ಮಾಡ್ಯಾಳಲ್ಲ, ಮತ್ತೀಕಿ ಬೇಕಂತನ ಮಾಡ್ಯಾಳಲ್ಲ ಈಕಿ. ಕತಿ ಪೂರ ಹೇಳ್ತೀನಿ ತಡಿ. ಅದು ಗೊತ್ತೈತ್ ಬಿಡವ. ಹೆತ್ತ ಮಗಳನ್ನ ಅವ್ರ ಚಿಕ್ಕಪ್ಪ ಅವರು ಅಣ್ಣ ತಮ್ಮಗಳ ಜೊತೆ ಸೇರಿ ಆಕ್ಸಿಡೆಂಟ್ ಮಾಡಿಸಿ ಅವ್ರ ಅವನು ಸಾಯಿಸಿ ಅವ್ರು ನಮ್ಮವನು ಸತ್ತಾಳ. ನೀವು ನನಗೆ ಆ ಕೆಲಸ ಕೊಡ್ರಿ ಕೋರ್ಟ್ನಿಂದ, ನಮ್ಮವನು ಇಲ್ಲಿಗ ಅಂದಿದ್ದಕ್ಕೆ ಅವ ತಮ್ಮಗೆ ಅನುಮಾನ ಬಂದ. ತಮ್ಮನ ಅಣ್ಣನ ಒಟ್ಟು ಮಗ ಇದ್ನಂತ ಇನ್ನೊಬ್ಬ ಆಕಿಗೆ. ಅವಂಗ ಅನುಮಾನ ಬಂದು ಪರಿಶೀಲನೆ ಮಾಡ್ದ. ಪೊಲೀಸರು ಚಂದಾಗಿ ಏನವ ನಿನ್ನ ಹಕ್ಕಿಗತ್ತು ಹೇಳಂದಿದ್ದಕ್ಕೆ ಹೇಳಿದಾಗ ಗೊತ್ತಾಗೈತಂತ. ಈಗ ಇರೋದ ಹಂಗೈತೆ ನೋಡವ. ನನಗಂಕರು ಒಂದ್ಸರಿ ಏನು ಅನ್ಸತ್ ಗೊತ್ತೇನು, ಮಕ್ಕಳಿಲ್ಲಲ್ಲ ಅವರ ಪುಣ್ಯವಂತರು ಅನ್ಸುತ್ತೆ ನಂಗೆ. ಬಿಡ ನಿನ್ನ ಅಪ್ಪನ ಬಿಡು. ಏನು ನೀನು ಮಾತಾಡ್ತೀಯಲ್ಲ, ಎಲ್ಲ ಸುಖ ನೋಡ್ಬೇಕಲ್ಲ ಜೀವನದಾಗ. ಮಕ್ಕಳ ಸುಖ, ಗಂಡನ ಸುಖ, ತಾಯಿ ತಂದಿ ಸುಖ, ಅಣ್ಣ ತಮ್ಮಗಳ ಸುಖ ಎಲ್ಲಾನು ಇರ್ಬೇಕಪ್ಪ. ಅಂದ್ರೆ ಅದು ಪರಿಪೂರ್ಣವಾದ ಜೀವನ ಅನಿಸಿಂತೈತಿ. ಅಬ್ಬೆ ಪಾರಿಗತಿಗೆ ಒಂದು ಹಡ್ದು ಅದು ಹಿಂದಿಲ್ಲ ಮುಂದಿಲ್ಲ. ಅದು ಸತ್ಯ ಅಂದ್ರೆ ತಂದೆ ತಾಯಿನೂ ಅನಾಥ, ಇಲ್ಲ ತಂದೆ ತಾಯಿ ಸತ್ರ ಕೂಸ ಅನಾಥ. ಹಿಂಗೆ ಅಕ್ಕಾವ್ ನೋಡು, ಏನು ಮಾಡ್ಬೇಕು ಎಲ್ಲ. ಈಗ ವಜ್ಜ ಜೀವನ ಮಾಡೋದ ವಜ್ಜೈತಿ. ಮಂದಿದ್ ಬಿಡ್ರಿ, ಈಗ ನಮ್ದು ಹೇಳ್ರಿ ನೀವು. ಈಗ ನಮ್ದು ಹೇಳ್ರಿ. ಈಕಿ ಇನ್ನೊಂದ್ಸರಿ ನಮ್ಮ ಮನೆ ಹತ್ರ ಕಾಲಿಟ್ಲಂದ್ರೆ ನಾನು ಮಾತ್ರ ಆಕಿ ಏನು ಮಾಡ್ತೀನಿ ನೋಡ್ರಿ ಅತಿ. ನನಗೆ ಕನ್ಫರ್ಮು ಆಕೆ ಮಾಡಾಡ್ರಿ ಇದನ್ನೆಲ್ಲ. ಸರಿ, ನಾನು ಮನೆಗೆ ಎಲ್ಲ ಕಡೆ CC ಕ್ಯಾಮ್ರಾ ಹಾಕಿಸ್ತೀನಿ. ಅವಾಗ ಯಾರು ಬರ್ತಾರ, ಯಾರು ಹೋಗ್ತಾರ, ಯಾರು ನಮ್ಮ ಮನೆ ಹತ್ರ ಓಡಾಡಿದ್ರು ಎಲ್ಲ ಗೊತ್ತಾಗುತ್ತಾ. ಅವಾಗ ಏನು ಮಾಡ್ತಾರ? ಹಾಂ ಹೌದು, ಒಳ್ಳೆ ಐಡಿಯಾ. ಯಾಕಂದ್ರೆ ನಾವು ಒಂದೊಂದ್ಸರಿ ಸಿಂಚುನ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಸಿಂಚು ಹೊರಗೆ ಆಡ್ತಿರ್ತಾಳ ಯಾರ್ಯಾರೋ ಮಕ್ಕಳ ಜೊತೆಗೆ. ಹೆಚ್ಚು ಕಮ್ಮಿ ಆದ್ರೆ ಅವಾಗ ಅಮ್ಮ ಎಲ್ಲಮ್ಮ ನಾನಂದ್ರೆ ಯಾವ್ದ ಗಣಗೂ ಹೊರಗೆ ಹೋಗಲ್ಲ. ಅತ್ತಿ ಕೆಟ್ಟಾಗಿದ್ದಾಳ, ನಂಗೆ ಹಾ ಮಾಡ್ಯಾಳ ಹೊಟ್ಟಿಗೆ. ಹಾಗೆದ್ ನಂಗೆ. ಹೌದಾ ನನ್ನ ಬಂಗಾರ ಕುಶ? ಹಾಗಿದ್ದವ ನಿನಗೆ ಆತವ. ನೀನಾಕಿ ನೋಡಿದಂದ್ರೆ ಆಕಿಂದ ದೂರನ ಇರಾಯವ. ಇನ್ನೊಮ್ಮೆ ಯಾರ ಚಾಕ್ಲೇಟ್ ಬೇಕಾ ಹಂಗೇನ್ರ ಬಂದ್ರು ನನ್ನ ಹತ್ರ ಎಲ್ಲ ಐತಿ ಅಂತ ಹೇಳು. ಏನು ಆಕಿಗೆ ಒಂಚೂರು ಕಲಿಸ್ಕೊಟ್ಟಿ ಅಲ್ಲವ, ಅದನ್ನ ಇನ್ನೊಂಚೂರು ಹೇಳಾಕಿ ತಲೆಗೆ ಇನ್ನೊಂಚೂರು ಅದು ಹೋಗಂಗ ಹೇಳು. ನೋಡೋಣ ಡಾಕ್ಟ್ರ್ ಏನಂತಾರೆ ಕೇಳಿ ಮನೆಗೆ ಯಾವಾಗ ಕರ್ಕೊಂಡು ಹೋಗೋದು ನೋಡೋಣ. ಇಲ್ಲೇ ಇರ್ರಿ, ನಾ ಹೋಗಿ ಡಾಕ್ಟರ್ ಜೊತೆ ಮಾತಾಡಿ ಬರ್ತೀನಿ. ಇವಾಗ ಸಂಜೆ ಮುಂದೆ ಕಳಿಸ್ತೀನಿ ಅನ್ನಕತ್ತಿದ್ರು. ಒಂದು ಮಾತು ಕೇಳ್ಕೊಂಬರ್ತೀನಿ. ಮತ್ತು ಇರು ಅಂದ್ರೆ ಇವತ್ತೊಂದಿನ ಅಬ್ಸರ್ವೇಷನ್ಗೆ ಇಟ್ಟು ಇಲ್ಲೇ ಇರುವಳ್ಳಕ್ಕ. ಒಂದು ಕೆಲಸ ಮಾಡ್ತೀನಪ್ಪ, ನಾ ಮುಂದೆ ಹೋಗ್ತೀನಿ. ಬಾಗ್ಲನು ಹಾಗೆ ಮುಂದೆ ಕನ್ಕೊಂಬಂದೀನಿ. ಆಕಿ ಮಗ್ಲ ಹೇಳಿ ಬಂದೀನಿ ಆಕಿಗೆ, ಹೇಮವ್ಗ ನೋಡವ ಒಂದಿಟ್ಟು ಅಂತಂದು ಆಕಿ ಹ್ಞೂ ಅಂತಂದು ಅಂದಾಳ. ನಾನು ಹೋಗ್ತೀನಿ ಮನೆ ಹತ್ರ. ಏನು
ಮನ್ಯಾಗೇನು ಏನು ತಿಜೋರಿ ಪಾಜೋರಿ ಬಾಗ್ಲ ಹಾಕಿನೇ ಇಲ್ಲ, ಹಾಗೆ ಓಡ್ ಬಂದೀನಿ. ಅದಕ್ಕೆ ನೀವು ಬರೋಕೇನು ಕರ್ಕೊಂಡು ಮುಂದೆ ಹೋಗಿರ್ತೀನಿ ನಾನು. ಹುರಿಯತ್ತೀರ ಹಂಗೆ ಮಾಡ್ರಿ. ನಾವು ಅಲ್ಲಿಂದಲ್ಲೇ ಬಿಟ್ಟು ಹುಡುಗಿ ಹಿಂಗಾಗಿ ತನ್ನತ್ಲ ಗ್ಯಾಸ್ ಪಾಸರ ಆಫ್ ಮಾಡಿವ ಇಲ್ಲ, ಏನೂ ನೆನಪಿಲ್ಲ. ಹುರಿಯತ್ತೀರ ನೀ ಇಲ್ಲೇ ಇರು, ಸಿಂಚು ಬಿಟ್ಟು ಎಲ್ಲೂ ಹೋಗ್ಬೇಡ. ಹೋಗಿ ನಾನು ಮಾತಾಡಿ ಬರ್ತೀನಿ ಡಾಕ್ಟರ್ ಹತ್ರ. ಸರಿ ರೀ.